ಈ ಹಿಂದೆ ನಾವು ಅಣ್ಣ ಅವ್ರನ್ನ ಜೇಮ್ಸ್ ಬಾಂಡ್ ಪಾತ್ರದಲ್ಲಿ ನೋಡಿದ್ದೀವಿ. ಇವಾಗ ಮತ್ತೊಬ್ಬರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಜೇಮ್ಸ್ ಬಾಂಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಫಸ್ಟ್ ರ್ಯಾಂಕ್ ಖ್ಯಾತಿಯ ರಘುನಂದನ್ ಸರ್. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್. ಈ ಜೇಮ್ಸ್ ಬಾಂಡ್ಗೂ ನಮ್ಮ ಹಳೆ ನೋಡಿದ ಫಸ್ಟ್ ರ್ಯಾಂಕ್ ರಾಜುಗೂ ಎಷ್ಟು ಸಿಮಿಲಾರಿಟೀಸ್ ಇದೆ? ಅದೇ ನೋಡ್ತಾ ಇದ್ದೀರಲ್ಲ ಈಗ ಲುಕ್ಸಲ್ಲಿ ಅದ್ರಲ್ಲಿ ತುಂಬ ಇನ್ನೋಸೆಂಟ್ ಆಗಿದೆ. ಇದೆಲ್ಲ ಗನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಪೆನ್ ಇಟ್ಕೊಂಡಿದ್ದೆ. ಅದೇ ಇದೊಂಥರ ಬೇರೆ ಒಂದು ಡಿಫ್ರೆಂಟ್. ನಾನು ಒಂದು ಜೇಮ್ಸ್ ಬಾಂಡ್ ಮೂವಿನೆಲ್ಲ ನೋಡಿಕೊಂಡು ಅದ್ರ ಇನ್ಸ್ಪೈರ್ ಆಗಿರ್ತೀನಿ, ಅಣ್ಣವ್ರ ಚಿತ್ರಗಳೆಲ್ಲ ನೋಡಿಕೊಂಡು. ಅದಾದಮೇಲೆ ಒಂದು ನನ್ನ ಜೀವನದಲ್ಲಿ ಏನೋ ನಡೆಯುತ್ತೆ, ಏನಕ್ಕೆ ನಾನು ಈ ಥರ ಮಾಡ್ತೀನಿ, ಯಾಕಿದು ನನ್ನ ಚಿತ್ರದಲ್ಲಿ ನೋಡಬೇಕು. ಸೊ ಇಷ್ಟು ದಿನ ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಮ್ ಅಂತ ಆ ಥರ ಚಿತ್ರಗಳನ್ನ ಮಾಡ್ತಾಯಿದ್ದೆ. ಅದನ್ನು ಒಂದು ಆ ಸೆಗ್ಮೆಂಟ್ನ ಬ್ರೇಕ್ ಮಾಡಿ ಈಗ ಒಂದು ಬೇರೆ ಒಂದು ಥ್ರಿಲ್ಲರ್ ಆ್ಯಕ್ಷನ್ ಎಲ್ಲ ಮಾಡಿಸಿ ನನ್ನ ಡೈರೆಕ್ಟ್ರನ್ನ ಹತ್ರ ಮಾಡಿಸಿದ್ದಾರೆ. ಸೊ ಈಗ ರಾಜು ಜೇಮ್ಸ್ ಬಾಂಡಾಗಿ ಬರ್ತಾಯಿದ್ದೀನಿ. December 27 ಈ ಮೂವಿ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಮತ್ತೊಂದು ನಿಮಗೊಂದು ರಿಫ್ರೆಶ್ಮೆಂಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸರ್, ಮೊದಲನೇ ಸಾರಿ ಈ ಸ್ಟೋರಿ ಕೇಳಿದಾಗ ನೀವು ಎಷ್ಟು ಎಕ್ಸೈಟ್ ಆಗಿದ್ರಿ? ಯಾಕೆ ಈ ಪಾತ್ರ ನಾನು ಮಾಡಲೇಬೇಕು ಅಂತ? ಆ ಲೈನ್ ಕೇಳಿದಾಗಲೇ ಖುಷಿ ಆಯಿತು. ಯಾಕೆಂದರೆ ನಾನು ಬರೀ ಇನ್ನೋಸೆಂಟ್ ಕ್ಯಾರೆಕ್ಟ್ರು, ಕನ್ನಡ ಮೀಡಿಯಮ್ ಸ್ಕೂಲ್ ಸ್ಟೂಡೆಂಟ್ ಆ ಥರನೇ ಮಾಡಿದ್ದೆ. ಈ ಒಂದು ಕತೆ ಕೇಳಿದಾಗ ಒಂದು ಡಿಫ್ರೆಂಟ್ ಆಗಿದೆ. ಇದರಿಂದ ಒಂದು ನನಗೆ ಬೇರೆ ಥರದ ಒಂದು ಇಮೇಜ್ ಸಿಗುತ್ತೆ. ಅದೇ ರಾಜುನೇ ಇಟ್ಕೊಂಡು ಇಮೇಜ್ನ ಚೇಂಜ್ ಮಾಡಿಕೊಂಡು ಕತೆ ಚೆನ್ನಾಗಿದೆ. ಯಾಕೆಂದರೆ ಇದರಲ್ಲಿ ಆ್ಯಕ್ಷನ್ ಇದೆ, ಒಂದು ಥ್ರಿಲ್ಲರ್ ಇದೆ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ನೂ ಬೇರೆ ಥರ ಆ್ಯಕ್ಟ್ ಮಾಡ್ಬೋದು ಅನ್ನಿಸ್ತು ನಾನು ಸ್ಕ್ರಿಪ್ಟ್ ಕೇಳಿದಾಗ. ಸೊ ಈ ಸ್ಕ್ರಿಪ್ಟ್ ಮೇಲೆ ತುಂಬ ದಿವಸ ನಾನು ವರ್ಕ್ ಮಾಡಿ ಈ ಚಿತ್ರನ ಮಾಡಿದ್ದೀನಿ. ಸೊ ಒಳ್ಳೆ ಟೈಮ್ ನೋಡ್ತಾ ಇದ್ವಿ. ಈಗ December 27 ಒಳ್ಳೆ ನಮಗೆ ಡೇಟ್ ಸಿಕ್ಕಿದೆ, ರಿಲೀಸ್ ಮಾಡ್ತಾಯಿದ್ವಿ. ಸೊ ಈ ಶೂಟಿಂಗು ಔಟ್ಸೈಡ್ ಕೂಡ ಆಗಿದೆ, ಲಂಡನಲ್ಲೆಲ್ಲ ಶೂಟ್ ಆಗಿದೆ ಅಂತ ಕೇಳ್ಪಟ್ವಿ. ನಮ್ಮ ಪ್ರೊಡ್ಯೂಸರ್ ಲಂಡನ್ ಅವರು ಆಗಿರೋದ್ರಿಂದ ನಾವು ಅಲ್ಲೊಂದು ಕೆಲವೊಂದೆರಡು ಸೀನು ಮತ್ತು ನಾವೊಂದು ಸಾಂಗ್ ಮಾಡಬೇಕಂದ್ರೆ 2 ಸಾಂಗ್ನ ಒಂದು ಜೇಮ್ಸ್ ಬಾಂಡ್ ಅಂತ ಒಂದು ಥೀಮ್ ಸಾಂಗು ಮತ್ತು ಒಂದು ಡ್ಯೂಯೆಟ್ ಸಾಂಗ್ನ ಅಲ್ಲಿ ಶೂಟ್ ಮಾಡಿದ್ವಿ. ಬಿಕಾಸ್ ಪ್ರೊಡ್ಯೂಸರ್ ಫ್ರಮ್ ಲಂಡನ್ ಅಲ್ವಾ, ಅಲ್ಲಿ ಹಾಗಾಗಿ ನಮಗೆಲ್ಲ ಅಲ್ಲಿ ಆರ್ಗನೈಸ್ ಮಾಡಿಕೊಟ್ಟಿದ್ರು. ಸೊ ಅಲ್ಲೊಂದು 2 ಸಾಂಗ್ನ ಶೂಟ್ ಮಾಡಿದ್ವಿ. ಸೊ ಹೇಗಿತ್ತು ಸರ್ ಅಲ್ಲಿ ಲಂಡನಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿ ಶೂಟ್ ನಡೆಯುವಂಥ ಸಂದರ್ಭದಲ್ಲಿ? ಇಟ್ಸ್ ಎ ಗುಡ್ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ಒಂದು ಹೊರಗಡೆ ಲಂಡನಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ವೆದರ್ ತುಂಬ ಕೋಲ್ಡ್ ಇರೋದು. ನಮ್ಮ ಲಂಡನ್ ಸಿಟಿಯಿಂದ ಡೈಲಿ ಒಂದು 100 to 150 ಕಿಲೋಮೀಟರ್ಸ್ ಎಲ್ಲ ಜರ್ನಿ ಮಾಡಬೇಕಾಗಿದೆ. ಜರ್ನಿ ಮಾಡಿ ಶೂಟ್ ಮಾಡ್ತಾಯಿದ್ವಿ. ಅರ್ಲಿ ಮಾರ್ನಿಂಗ್ ಹೋಗ್ತಾಯಿದ್ವಿ. ಅಲ್ಲಿ 3 ಗಂಟೆಗೆ ಸನ್ ಹೋಗುತ್ತೆ. ಲೈಟ್ ಹೋದ್ಮೇಲೆ ಏನು ಮಾಡ್ತಿರ್ಲಿಲ್ಲ. ಆಮೇಲೆಲ್ಲ ನಮ್ಮ ಟೀಮ್ ಜೊತೆ ಸೇರಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಇಟ್ಸ್ ಎ ವಂಡರ್ಫುಲ್ ಒಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಶೂಟಿಂಗ್ ಆಗಿ ಒಂದು ಸ್ವಲ್ಪ ಸಮಯ ಆದಮೇಲೆ ತುಂಬ ಡಿಲೇ ಆಗಿ ರಿಲೀಸ್ ಆಗ್ತಾಯಿದೆ. ಇದಕ್ಕೇನಾದರೂ ಪರ್ಟಿಕ್ಯುಲರ್ ರೀಸನ್? ಇಲ್ಲ, ನಾವು ಮೂವಿ ರೆಡಿ ಇಟ್ಕೊಂಡಿದ್ವಿ. ಬಿಕಾಸ್ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ಮೇಲೆ ಸುಮ್ಮನೆ ಯಾವುದೋ ಗ್ಯಾಪಲ್ಲಿ ಯಾವುದೋ ಟೈಮಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಕಾಲ ಕೂಡ ಬರಬೇಕು. ಸೊ ನಾವು ರಿಲೀಸ್ ಮಾಡಬೇಕು ಅಂದಾಗ ಯಾವುದೋ ದೊಡ್ಡ ಮೂವಿ ಬರೋದು, ಇಲ್ಲ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಡೌನ್ ಇರೋದು, ಯಾರು ಥಿಯೇಟ್ರ್ ಕಡೆ ಬರ್ತಾ ಇರಲಿಲ್ಲ, ಇಲ್ಲ ಇನ್ನೊಂದೇನೋ ಪ್ರಾಬ್ಲಮ್ ಆಗಿರೋದು. ಸೊ ಈಗ ನಾವೆಲ್ಲ ಸೆನ್ಸಾರ್ ಮಾಡಿ ರೆಡಿ ಇಟ್ಕೊಂಡಿದ್ವಿ. ಒಳ್ಳೆ ಕಾಲ ಕೂಡ ಬಂದಿರಲಿಲ್ಲ. ಟೈಮ್ ನೋಡ್ತಾ ಇದ್ವಿ, ಸ್ಲಾಟ್ ನೋಡ್ತಾ ಇದ್ವಿ. ಯಾವಾಗ ಮಾಡಬೇಕು ಅಂದ್ಕೊಂಡಾಗ ಏನಾದರೂ ಒಂದು ಅಡಚಣೆ ಬರೋದು. ಸೊ ಈಗ December 27 ಒಂದ್ಸಲ ಅದೆಲ್ಲ ಒಂಥರ ಮೂವಿ ಸೀಸನ್ ಅಂತಲೇ ಹೇಳ್ಬೋದು. ಈ ಇಯರ್ ಎಂಡಲ್ಲಿ ಮಾಡ್ತಾಯಿದ್ದೀವಿ. ಸೊ ಸಿನಿಮಾ December 27 ರಿಲೀಸ್ ಆಗ್ತಾಯಿದೆ. ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ಹಾರೈಸ್ತೀವಿ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫಸ್ಟ್ ರ್ಯಾಂಕ್ ರಾಜು ಅವರ ಮಾತು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಆರ್ಯನ್. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.